ಹಲೋ ಗೈಸ್, ನಿಮ್ಮ ಎನರ್ಜಿ ಚೆಕಿಂಗ್ ಮಾಡೋಣವಾ? ಯಾವ ಎನರ್ಜಿಯಲ್ಲಿದ್ದೀರ ನೀವು? 2 ಆಫ್ ಕಪ್ಸ್ ಬಂದಿದೆ, ಡೆತ್ ಕಾರ್ಡ್ ಬಂದಿದೆ. ಓಕೆ, ಹರ್ಮಿಟ್ ಬಂದಿದೆ, ಮತ್ತು ಕನಿಟ್ ಆಫ್ ಕಪ್ಸ್ ಬಂದಿದೆ, ಮತ್ತು 3 ಆಫ್ ಕಪ್ಸ್ ಬಂದಿದೆ. 2 ಆಫ್ ಕಪ್ಸನ್ನು ಕ್ಯಾರಿಫೈ ಮಾಡಿ ಯೂನಿವರ್ಸ್. ಸಾರಿ ಗೈಸ್. ಡೆತ್ ಕಾರ್ಡನ್ನು ಕ್ಯಾರಿಫೈ ಮಾಡಿ ಯೂನಿವರ್ಸ್. ನೀವು ಯಾರನ್ನ ಟೂ ಲವ್ ಅಂತ ಅಂದ್ಕೊಂಡಿದ್ದೀರೋ ಗೈಸ್, ಅವರು ನಿಮಗೆ ಚೀಟ್ ಮಾಡಿದ್ದಾರೆ. ಇಲ್ಲಿ ಯಾರ್ದೋ ರಿಲೇಷನ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಆಗಿಲ್ಲ, ಯಾರ್ದೋ ರಿಲೇಷನ್ ಎಂಡ್ ಆಗ್ತಿದೆ. ಇಲ್ಲಿ ಕಮಿಟ್ಮೆಂಟ್ ಎಂಡ್ ಆಗ್ತಿದೆ. ಯಾರೋ ಯಾರಿಗೆ ಚೀಟ್ ಮಾಡ್ತಿದ್ದಾರೆ ಮತ್ತು ಕಮಿಟ್ಮೆಂಟ್ ರಿಲೇಷನ್ ಎಂಡ್ ಮಾಡ್ತಿದ್ದಾರೆ. ಇಲ್ಲಿ ಯಾರೋ ಒಂಟಿ ಆಗಿದ್ದಾರೆ, ಒಬ್ಬರೇ ಆಗಿ ನಾನು ಏನು ತಪ್ಪು ಮಾಡಿದ್ದೀನಪ್ಪ, ಏನು ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಯೋಚನೆ ಮಾಡ್ತಿದ್ದಾರೆ. ಎಲ್ಲಿ ತಪ್ಪು ನಡೀತು ನನ್ನಿಂದ ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಾರ್ಡನ್ನು ಕ್ಯಾರಿಫೈ ಮಾಡಿ ಯೂನಿವರ್ಸ್. ಯಾರೋ ಇಲ್ಲಿ ನ್ಯಾಯ ಕೇಳ್ತಿದ್ದೀರಿ. ಯಾರ್ದೋ ರಿಲೇಷನ್ ಎಂಡ್ ಆಗ್ತಿದೆ, ಒಂಟಿ ಆಗಿದ್ದಾರೆ ಅವರು. ಇವಾಗ ಅವರು ಪಾರ್ಟ್ನರ್ ಅವರಿಗೆ ಚೀಟ್ ಮಾಡಿದ್ದಾರೆ ಮತ್ತು ಅವರು ದೇವರ ಕಡೆಗೆ ನ್ಯಾಯ ಕೇಳ್ತಿದ್ದಾರೆ. ಡೈವರ್ಸ್ ಕೂಡ ಕೇಳ್ತಿದ್ದಾರೆ. ಯಾರೋ ಡೈವರ್ಸ್ ಕೇಳ್ತಿದ್ದಾರೆ ಯಾರನ್ನ. ಇಲ್ಲಿ ಕನಿಟ್ ಆಫ್ ಕಪ್ಸನ್ನು ಕ್ಯಾರಿಫೈ ಮಾಡಿ ಯೂನಿವರ್ಸ್. ಓಕೆ, 3 ಆಫ್ ಕಪ್ಸ್, ಟೆಂಪರೆನ್ಸ್, Three of Cups, Six of Wands ಅನ್ನು ಕ್ಯಾರಿಫೈ ಮಾಡಿ ಯೂನಿವರ್ಸ್. ಓಕೆ, ಇಲ್ಲಿ ಇವರು ಪಾಸ್ಟದಲ್ಲಿ ಯಾರಿಗೂ ಕಮಿಟ್ಮೆಂಟ್ ಆಗಿದ್ರು. ಕಮೆಂಟ್ ಅಂದರೆ ಯಾರಿಗೆ ಪ್ರೀತಿ ಆಫರ್ ಕೊಟ್ಟಿದ್ರು. ಪಾಸ್ಟದಲ್ಲಿ ತುಂಬ ತಾಳ್ಮೆಯಿಂದ ಇದ್ದರು, ತುಂಬ ಪೇಷನ್ಸ್ ಇಟ್ಕೊಂಡು ಇಟ್ಟಿದ್ರು. ಪಾಸ್ಟ್ ಲವರ್ನ ನೆನಪು ಮಾಡ್ಕೊಳ್ತಿದ್ದಾರೆ, ಪಾಸ್ಟ್ ಮೆಮ್ರೀಸನ್ನು ನೆನಪು ಮಾಡ್ಕೊಳ್ತಿದ್ದಾರೆ ಮತ್ತು ಪಾಸ್ಟ್ ಲವರ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಯಾರು. ಮತ್ತು ಇವರು ಬೇರೆಯವ್ರ ಜೊತೆ ಥರ್ಡ್ ಪಾರ್ಟಿ ಜೊತೆ ಅಂದರೆ ಥರ್ಡ್ ಪಾರ್ಟಿ ಜೊತೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದರು, ಬಿಗಿನಿಂಗ್ ಮಾಡ್ಕೊಂಡಿದ್ದರು, ಮದುವೆ ಆಗಿದ್ದರು. ಈ ಮದುವೆಯಿಂದ ಮೂವ್ ಆನ್ ಆಗ್ತಿದ್ದಾರೆ ಯಾರು. ಮದುವೆ ಅಂದರೆ ಪಕ್ಕ ಡೈವರ್ಸ್ ಆಗ್ತಿದೆ ಯಾರ್ದು. ಇಲ್ಲಿ ಡೈವರ್ಸ್ ಆಗ್ತಿದೆ ಗೈಸ್. ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕಾರ್ಡ್ ಕೂಡ ಬಂದಿದೆ. 3 ಆಫ್ ಯಾರಿಗೆ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ಇವರು ಯಾವ ಸಿಚುವೇಶನ್ನಲ್ಲಿ ಎಲ್ಲಿ ಸ್ಟಕ್ ಆಗಿದ್ರೋ ಅಲ್ಲಿ ಇವ್ರಿಗೆ ಧೋಕಾ ಸಿಕ್ಕಿದ್ದೆ, ಹಾರ್ಟ್ ಬ್ರೇಕ್ ಆಗಿದೆ ಇವ್ರದ್ದು. ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕಾರ್ಡ್ ಕೂಡ ಬಂದಿದೆ. ಜಗ್ಲಿಂಗ್ ಬ್ಯಾಲೆನ್ಸ್ ಆಗಿದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ ಕಾರ್ಡನ್ನು ಇನ್ನೊಂದು ಸಾರಿ ಕ್ಯಾರಿಫೈ ಮಾಡಿ ಯೂನಿವರ್ಸ್. ಓಕೆ, ಪದೇ ಪದೇ ಇವತ್ತು ಬೆಳಗ್ಗೆಯಿಂದ ಇವೇ ಮೆಸೇಜ್ ಬರ್ತಿದ್ದಾವೆ. ಥರ್ಡ್ ಪಾರ್ಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಇವ್ರ ಮೇಲೆ. ಈ ಸತ್ಯ ಇವರಿಗೆ ಗೊತ್ತಾಗಿದೆ. ಇವಾಗ ಥರ್ಡ್ ಪಾರ್ಟಿ ಜೊತೆ ಡೈವರ್ಸ್ ಮಾಡ್ಕೋತಿದ್ದಾರೆ ಇವರು. ಯಾರಿಗೆ ಮೆಸೇಜ್ ಬರ್ತಿದ್ದೋ ಗೊತ್ತಿಲ್ಲ, ಯಾರ್ದು ಡೈವರ್ಸ್ ಆಗ್ತಿದೆ ಇಲ್ಲಿ. ಮತ್ತು ಅವ್ರ ಪಾರ್ಟ್ನರು, ಅವ್ರ ಹೆಂಡತಿ, ಅವರ ಗಂಡ ಅವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಆ ಸತ್ಯ ಇವರಿಗೆ ಗೊತ್ತಾಗಿದೆ. ಅದಕ್ಕೆ ಇವಾಗ ಅವರು ಇಬ್ಬರ ನಡುವೆ
ಹಾಲ್ಟ್ ಬ್ರೇಕ್ ಆಗ್ತಿದೆ, ಜಗಳ ನಡೀತಿದೆ, ಮತ್ತು ಅವ್ರದ್ದು ಡೈವರ್ಸ್ ಆಗ್ತಿದೆ. ಮತ್ತು ಇನ್ಯಾರೋ ಪಾಸ್ಟ್ ಲವರ್ ಜೊತೆನ ನೆನಪು ಮಾಡ್ಕೊಳ್ತಿದ್ದಾರೆ ಇವರು. ಅದು ನೀವು ಆಗಿರ್ಬೋದು. ಯಾರಿಂದ ಇವರು ಮೂವ್ ಆನ್ ಆಗಿದ್ದಾರೋ ಅವರನ್ನು ನೆನಪು ಮಾಡ್ಕೊಳ್ತಿದ್ದಾರೆ, ಅವ್ರ ಕಡೆಗೆ ಹೋಗಿದ್ದಾರೆ ಇವರು. ಯಾರಿಂದ ಇವರು ದೂರ ಆಗಿ ಬೇರೆಯವ್ರನ್ನ ಹೋಗಿ ಮದುವೆ ಆಗಿದ್ರು ಅವ್ರ ಪಾಸ್ಟ್ ಲವರ್ ಜೊತೆ ವಾಪಸ್ಸು ಮತ್ತೆ ಬರ್ತಿದ್ದಾರೆ ಇವರು. ಯಾಕಂದರೆ ಥರ್ಡ್ ಪಾರ್ಟಿ ಸತ್ಯ ಗೊತ್ತಾಗಿದೆ ಇವರಿಗೆ. ಪಕ್ಕ 100%. ಇಲ್ಲಿ ನೋಡಿ ರೀಯೂನಿಯನ್ ಮಾಡ್ಕೋತಿದ್ದಾರೆ ಪಾಸ್ಟ್ ಲವರ್ ಜೊತೆ. ಪಾಸ್ಟ್ ಲವರ್ ಜೊತೆ ಇವ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಕನೆಕ್ಷನು. ಇವರು ಥರ್ಡ್ ಪಾರ್ಟಿ ಜೊತೆ ಇವ್ರ ಕಾರ್ಮಿಕ್ ಕನೆಕ್ಷನ್ ಇತ್ತು, ಅಲ್ಲಿ ಕಾರ್ಮಿಕ್ ಕನೆಕ್ಷನ್ ಎಂಡ್ ಮಾಡಿ ಥರ್ಡ್ ಪಾರ್ಟಿ ಜೊತೆ ಡೈವರ್ಸ್ ಆಗಿದೆ. ಅಲ್ಲಿ ಮದುವೆ ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಡೈವರ್ಸ್ ಮಾಡ್ಕೊಂಡು ಮತ್ತೆ ಪಾಸ್ಟ್ ಲವರ್ ಜೊತೆನೇ ರೀಯೂನಿಯನ್ ಮಾಡ್ಕೋಬೇಕು ಅಂತ ಬರ್ತಿದ್ದಾರೆ. ಎರಡನೇ ಮದುವೆ ಯೋಗ. ಇಲ್ಲಿ ನೋಡಿ ಫುಲ್ ಫುಲ್ ಆಗಿದ್ದಾರೆ ಇವಾಗ. ತುಂಬ ಧೈರ್ಯದಿಂದ ಈ ಕೆಲಸ ಮಾಡ್ತಿದ್ದಾರೆ ಇವರು. ಯಾಕಂದರೆ ನೀವು ಒಬ್ಬರು ಎಂಪ್ರೆಸ್ ಆಗಿದ್ದೀರಾ, ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿದ್ದೀರಾ. ಇವ್ರಿಗೆ ಎಂಪ್ರೆಸ್ಸನ್ನು ಬಿಟ್ಟು ಇರೋಕ್ಕೆ ಆಗ್ತಿಲ್ಲ. ಮತ್ತು ಎಂಪ್ರೆಸ್ ಕಡೆಗೆ ಎಂಪ್ರರ್ ಕಾರ್ಡ್ ಇನ್ನೂ ಬಂದಿಲ್ಲ, ಬಟ್ ಎಂಪ್ರರ್ ಎನರ್ಜಿ ಇದೆ. ಇದು ಎಂಪ್ರೆಸ್ ಕಡೆಗೆ ವಾಪಸ್ ಆಗ್ತಿದ್ದಾರೆ. ಇದು ಡಿವೈನ್ ಜರ್ನಿ. ಇವರಿಬ್ಬರು ಒಟ್ಟಿಗೆ ರೀಯೂನಿಯನ್ ಆದಮೇಲೆ ಮಹಾಲಕ್ಷ್ಮಿ ಆಗಮನ ಧನವರ್ಷ ಆಗಲಿದೆ ಇವ್ರ ಲೈಫಲ್ಲಿ. ಮತ್ತು ಇವ್ರದ್ದು ಅವ್ರ ವೈಫ್ ಜೊತೆ ಹಸ್ಬೆಂಡ್ ಜೊತೆ ಬ್ರೇಕಪ್ ಎಂಡ್ ಆಗ್ತಿದೆ ರಿಲೇಷನು. ಬರ್ಡನ್ ಕೂಡ ಎಂಡ್ ಆಗ್ತಿದೆ ಇವ್ರದ್ದು. ಇವ್ರ ಮೇಲಿದ್ದೇ ಇರುವಂಥ ರೆಸ್ಪಾನ್ಸಿಬಿಲಿಟಿ ಬರ್ಡನ್ನ ಎಂಡ್ ಆಗ್ತಿದೆ. ಮತ್ತು ನಿಮಗೆ ಅಪಾಲಜಿ ಕೊಡಬೇಕು, ನಿಮ್ಮ ಕಡೆಗೆ ಬರಬೇಕು, ನಿಮ್ಮನ್ನು ಸಾರಿ ಕೇಳಬೇಕು, ಅಪಾಲಜಿ ಕೊಡಬೇಕು, ನಿಮಗೆ ಲವ್ ಆಫರ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬರ್ತಿದ್ದಾರೆ. ಇವ್ರ ಕಡೆಗೆ ತುಂಬ ಆಪ್ಷನ್ಸ್ಗಳಿದೆ. ಆದರೂ ಎಲ್ಲರಿಂದ ದೂರ ಆಗಿ ಎಲ್ಲರನ್ನು ದೂರ ಮಾಡಿಕೊಂಡು ನಿಮ್ಮ ಕಡೆಗೆ ಬರ್ತಿದ್ದಾರೆ ಇವರು. ಯಾಕಂದರೆ ನಿಮ್ಮದು ಡಿವೈನ್ ಲವ್ ಇದೆ, ಡಿವೈನ್ ಜರ್ನಿ, ಸೋಲ್ ಕನೆಕ್ಷನ್ ಇದೆ. ಯಾರಿಗೆ ರೆಸೊನೇಟ್ ಆಗುತ್ತೋ ಎಲ್ಲರಿಗೂ ರೆಸೊನೇಟ್ ಆಗಂಗಿಲ್ಲ. ಎಲ್ಲರೂ ನಿಮ್ಮ ಮೇಲೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೆ ರೆಸೊನೇಟ್ ಆಗುತ್ತೋ ಅವ್ರ ಇಂಟ್ಯೂಷನ್ ಅವರಿಗೆ ಹೇಳುತ್ತೆ. ಅವ್ರದ್ದೇ ರೀಡಿಂಗ್ ಇದು, ಆಯಿತಾ? ಯಾರಿಗೆ ರೆಸೊನೇಟ್ ಆಗೋಲ್ಲ ಅದು ನಮ್ಮದಲ್ಲ, ಇವತ್ತಿನ ಈ ರೀಡಿಂಗು ಅಂತ ಸ್ಕಿಪ್ ಮಾಡ್ಬೋದು. ಇಲ್ಲಿ ನೋಡಿ, ಯಾರಿಗಾರು ಪರ್ಸನಲ್ ರೀಡಿಂಗ್ ತೊಗೋಬೇಕು ಅಂದರೆ ಮೇಲ್ಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರೋ ನಂಬರು ಫೋನ್ಪೇ ನಂಬರು. ಇಲ್ಲಿ ಡೊನೇಷನ್ ಕೊಡಬೇಕು ಅಂದರೆ ಡೊನೇಷನ್ ಕೊಡ್ಬೋದು ನೀವು ನನಗೆ. ಮತ್ತು ಇಲ್ಲಿ ನೋಡಿ ಬ್ರೇಸ್ಲೆಟ್ಗಳಿದ್ದಾವೆ ನನ್ನ ಹತ್ರ. ಎಲ್ಲ ಥರದ ಬ್ರೇಸ್ಲೆಟ್ಗಳಿವೆ. ಒಂದು ಬ್ರೇಸ್ಲೆಟ್ಗೆ 1011 ರೂಪಾಯಿ. ಶ್ರಾವಣ ಮುಗಿಯೋವರೆಗೆ ಇನ್ನು 8 ದಿವಸ ಇದೆ ಏನು ಶ್ರಾವಣ. ಮುಂದೆ ಮತ್ತು ನಾನು ಅಮೌಂಟ್ ಹೆಚ್ಚು ಮಾಡಲಿದ್ದೀನಿ. ಯಾರಿಗ್ಯಾರು ಬೇಕಾದರೆ ಬೇಗ ತೊಗೊಳ್ಳಿ. ಕ್ರಿಸ್ಟಲ್ ಬೇಕಂದರೆ ಕ್ರಿಸ್ಟಲ್ ತೊಗೊಳ್ಳಿ. ಮತ್ತು ನಿಮಗೆ ರುದ್ರಾಕ್ಷಿ ಮಾಲೆ, ಜಾಪ್ ಮಾಲೆ ಏನಾದರೂ ಬೇಕಂತಂದರೆ ನೀವು ಕೇಳಿದರೆ ನಾನು ಅವು ಕೂಡ ನಿಮಗೆ ಸಿಗುವಂತೆ ನಾನು ತರಿಸಿ ಇಟ್ಕೋತೀನಿ, ಆಯಿತಾ? ಮತ್ತು ಈ ಕ್ರಿಸ್ಟಲ್ಗಳನ್ನು ನಾನು ರೇಖಿಯಿಂದ ಕ್ಲೀನ್ ಮಾಡಿ, ರೇಖಿಯಿಂದ ಕ್ಲೀನ್ ಮಾಡಿ, ಚಾರ್ಜ್ ಮಾಡಿ, ಬ್ಯಾಲೆನ್ಸ್ ಮಾಡಿ, ರೇಖಿ ಹೀಲಿಂಗ್ ಕೊಟ್ಟು ನಿಮಗೆ ಕೊಡ್ತೀನಿ. ಕ್ರಿಸ್ಟಲ್ಗಳ ಜೊತೆ ರೇಖಿ ಹೀಲಿಂಗನ್ನು ಪಡ್ಕೊಂಡು ಕ್ರಿಸ್ಟಲ್ಗಳು ನಿಮ್ಮ ಮನೆ ಬಂದುಬಿಟ್ಟುತ್ತವೆ. ಪೋಸ್ಟ್ದಿಂದ ಕುರಿಯರ್ ಮಾಡ್ತೀನಿ. 3 ದಿವಸದಲ್ಲಿ 3 ದಿವಸದ ಒಳಗಡೆ ನಿಮ್ಮ ಮನೆಗೆ ಬರ್ತವೆ. ನೀವು ಫೋನ್ಪೇ ಮಾಡಿ ಅಡ್ರೆಸ್ ಕೊಟ್ಟರೆ ಸಾಕು. ಮತ್ತು ಯಾರಿಗ್ಯಾರು ಹೀಲಿಂಗ್ ಬೇಕಂದರೆ 7 ಚಕ್ರ ಹೀಲಿಂಗ್ ಆಗಿರ್ಬೋದು, ಹೆಲ್ತ್ಗೋಸ್ಕರ ಹೀಲಿಂಗ್ ಆಗಿರ್ಬೋದು, ಎಂಜೈಟಿ ದೂರ ಮಾಡಿಸ್ಕೋಸ್ಕರ ಹೀಲಿಂಗ್ ಆಗಿರ್ಬೋದು, ನೀವು ಹೀಲಿಂಗ್ ತೊಗೋಬೋದು. ಹೀಲಿಂಗ್ಗೆ ನಾನು ರೇಖಿ ಹೀಲಿಂಗ್ ಮಾಡ್ತೀನಿ. ಪ್ರಾಣಿಕ್ ಹೀಲಿಂಗು, ರೇಖಿ ಹೀಲಿಂಗು ನೀವು ಹೀಲಿಂಗ್ ಮಾಡಿಸ್ಕೋಬೋದು. ಹೀಲಿಂಗ್ಗೆ ನಾನು 555 ರೂಪೀಸ್ ತೊಗೋತೀನಿ. 555 ರೂಪಾಯಿ ತೊಗೋತಿದ್ದೀನಿ ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ. ಒಂದು ಸಲಕ್ಕೆ ಹೀಲಿಂಗ್ ಮಾಡಿಸ್ಕೊಂಡ್ರೆ ನಿಮಗೆ ಆರಾಮ ಅನಿಸುತ್ತೆ, ಹೀಲ್ ಆಗ್ತೀರ, ಆಯಿತಾ? ನನ್ನ ರೀಡಿಂಗ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಶಿವಶಕ್ತಿ, ಜೈ ರಾಧಾಕೃಷ್ಣ. ಥ್ಯಾಂಕ್ ಯು.